ಲೆಟ್ಸ್ ಸ್ಟಾರ್ಟ್. ನೀಟಾಗಿ ಬರ್ತಾ ಇದೆ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾರ್ಯ. ಆ್ಯಂಡ್ ಇವತ್ತು ನಾನು ತೋರಿಸ್ತಾ ಇರೋ ಒಂದು ರೊಟೀನ್ ಬಂದು ನಾನು ಫೇಸ್ ಶೇವ್ ಹೇಗೆ ಮಾಡ್ತೀನಿ ಅಂತ. ಆಲ್ಮೋಸ್ಟ್ 1 ಮಂತ್ ಆಗಿದೆ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡಿ. ಸೊ ಅದಕ್ಕೇ ಈ ಒಂದು ರೊಟೀನ್ ಹೇಗಿರುತ್ತೆ ಅಂತ ಯಾರಾದರೂ ತಿಳ್ಕೋಬೇಕು ಅಂತ ಇರೋರಿಗೆ, ಇಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಒಂದು 4 to 5 ಇಯರ್ಸಿಂದ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟು ವರ್ಷದಿಂದ ನನಗೆ ತುಂಬ ಏನು ಹೇರ್ ಗ್ರೋತ್ ಆಗಿಲ್ಲ. ತುಂಬ ತಿಕ್ಕಾಗಿ ಬರುತ್ತೆ ಅಂದರೆ PCOD ಇಲ್ಲಾಂದರೆ PCOS ಈ ಥರ ಏನಾದರೂ ಇದ್ದರೆ ಮೇ ಬಿ ಬರ್ಬೋದು ಅನಿಸುತ್ತೆ. ಬಟ್ ಆ ಥರ ಏನಿಲ್ಲ ಅಂದರೆ ಅಷ್ಟೊಂದು ಏನು ಆಗಲ್ಲ. ಸೊ ಬನ್ನಿ ಇವತ್ತು ನಿಮಗೆ ನನ್ನ ರುಟೀನ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು 2 ಥರ ಯೂಸ್ ಮಾಡ್ತೀನಿ. ಒಂದು ಬಂದು ಹೇರ್ ಐಡೆಂಟಿಫೈಯರ್ ಸ್ಪ್ರೇ. ಈ ಒಂದು ಸ್ಪ್ರೇನ ಯೂಸ್ ಮಾಡಿಕೊಂಡು ಮಾಡ್ತೀನಿ. ಇನ್ನು ಒಂದು ನಾರ್ಮಲ್ ಆಗಿ ಫೇಶಿಯಲ್ ಆಯಿಲ್ಸ್ ಬರುತ್ತಲ್ಲ, ಅದನ್ನ ಅಪ್ಲೈ ಮಾಡಿಬಿಟ್ಟು ಕೂಡ ರಿಮೂವ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಕ್ಕೆ ನಾನು ಇದನ್ನ ತೋರಿಸ್ತಾ ಇರೋದು ಅಂದರೆ, ನೀವು ತುಂಬ ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಅಂದರೆ ಇದು ತುಂಬ ಈಸಿ ಆಗಿರುತ್ತೆ. ಅದಕ್ಕೆ ಫಸ್ಟ್ ವಿಡಿಯೋ ಇದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡು ನಿಮಗೆ ಈ ವಿಡಿಯೋ ನೋಡಾದ್ಮೇಲಿಂದ ನಾರ್ಮಲ್ ಆಗಿ ಆಯಿಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ರಿಮೂವ್ ಮಾಡಬೇಕು ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ತಿಳಿಸಿ, ಅದನ್ನು ಕೂಡ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಸೊ ಇವಾಗ ನನಗೆ 1 ಮಂತ್ ಹೇರ್ ಗ್ರೋತ್ ಎಷ್ಟಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಿಮಗೆ 1 ಮಂತಲ್ಲಿ ಎಷ್ಟು ಹೇರ್ ಗ್ರೋತ್ ಆಗುತ್ತೆ ಅಂತ ತೋರಿಸ್ತೆ. ನಾನು ಇಷ್ಟೊಂದು ನಾರ್ಮಲ್ ಆಗಿ ವೆಯ್ಟ್ ಮಾಡಲ್ಲ, ಬಟ್ ಈ ಒಂದು ವಿಡಿಯೋಗೋಸ್ಕರನೇ ಇಷ್ಟು ಟೈಮ್ ವೆಯ್ಟ್ ಮಾಡಿದ್ದು ನಾನು. ಫಸ್ಟ್ ನೀಟಾಗಿ ಇದನ್ನು ಶೇಕ್ ಮಾಡಬೇಕು. ಆ್ಯಂಡ್ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ, ಫೇಸ್ ಶೇವ್ ಮಾಡೋದಕ್ಕಿಂತ ಮುಂಚೆ ಫೇಸಲ್ಲಿ ಏನು ಇರ್ಬಾರ್ದು, ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಾದ್ಮೇಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಪ್ರೇ ಮಾಡೋಣ. ಅದಕ್ಕೂ ಮುಂಚೆ ಫೇಸ್ ಈ ಥರ ಹಾಕೊಂಡಾಗ ತುಂಬ ಸ್ಕೇರಿಯಾಗಿ ಕಾಣಿಸುತ್ತೆ, ಬಟ್ ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇನ್ನೂ ಒಂದು ಟಿಪ್ ಏನು ಗೊತ್ತಾ, ಯಾವತ್ತೂ ಕೂಡ ಹೀಗೆ ಶೇವ್ ಮಾಡಬಾರ್ದು, ಹೀಗೆ ಸ್ಲ್ಯಾಂಟಾಗಿ ಶೇವ್ ಮಾಡ್ಕೊಂಡು ಬರಬೇಕು. ಇನ್ನು ಒಂದು ಈ ಥರ ಒಂದು ಹೇರ್ ಸ್ಪ್ರೇ ಏನಕ್ಕೆ ಬೆಸ್ಟ್ ಅಂದರೆ, ನಿಮಗೆ ಎಲ್ಲಿ ಶೇವ್ ಮಾಡಬೇಕು ಎಲ್ಲಿ ಶೇವ್ ಮಾಡಬಾರ್ದು ಅಂತ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಇಷ್ಟಾದ್ಮೇಲಿಂದ ನಾನು ನೀಟಾಗಿ ಫುಲ್ಲು ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಐಬ್ರೋಸ್ ನನಗೆ ಫುಲ್ಲು ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡಬೇಕನ್ಸುತ್ತೆ. ಆ್ಯಂಡ್ ಐಬ್ರೋಸ್ ಮಾಡೋದಕ್ಕೆ ಈ ಥರ ಒಂದು ಸ್ಮಾಲ್ ರೇಸರ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇವಾಗ ಕಂಪ್ಲೀಟಾಗಿ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡಾಯಿತು. ಇವಾಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬಂದು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫೇಸ್ ವಾಶ್ ಮಾಡ್ಕೊಂಬಂದಾಯಿತು. ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಮತ್ತು ಸ್ಮೂತಾಗಿ ಫೀಲ್ ಆಗ್ತಾ ಇದೆ ಗೊತ್ತಾ. ವಾವ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆವಾಗ ಜಸ್ಟ್ ಶೇವ್ ಮಾಡಿರೋ ಫೇಸ್ ಇರುತ್ತಲ್ಲ, ಎಷ್ಟು ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ನಾನು ತುಂಬ ಇಂಪಾರ್ಟೆಂಟಾಗಿ ಫಾಲೋ ಮಾಡೋದು ಅಂದರೆ, ಈ ಥರ ಫೇಸ್ ಶೇವ್ ಮಾಡ್ತೀವಲ್ಲ, ಆವತ್ತಿನ ದಿನವೇ ಮೇಕಪ್ ಏನೂ ಅಪ್ಲೈ ಮಾಡಲ್ಲ ನಾನು. ತುಂಬ ಜಾಸ್ತಿ ಆವಾಗ ಫೇಸಿಗೆ ಅಪ್ಲೈನೇ ಏನು ಮಾಡಲ್ಲ, ಜಸ್ಟ್ ಒಂದು ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಇಲ್ಲ ಸೆರಮ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ತುಂಬ ರೆಕಮೆಂಡ್ ಮಾಡೋ ಒಂದು ಮಾಯ್ಶ್ಚರೈಸರ್ ಅಂದರೆ ಇದೇ ಪ್ಲಮ್ಮಿಂದ ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಮಾಯ್ಶ್ಚರೈಸರ್ ಬರುತ್ತೆ. ಟ್ರೈ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿದೆ ಇದು. ಸೈಡ್ ಎಫೆಕ್ಟ್ಸ್ ನಾನು ರೆಕಮೆಂಡ್ ಮಾಡಿರೋರಲ್ಲಿ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಸೊ ಯಾರೇ ಕೇಳಿದ್ರು ನಾನು ಫಸ್ಟ್ ಈ ಒಂದು ಎನಿ ಟೈಮ್ ಇಟ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನೇನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ, ಅಷ್ಟೇ ಮುಗೀತು. ಇವಾಗ ಇನ್ನೇನು ಮಾಡಲ್ಲ. ನನ್ನ ಫೇಸ್ ಇನ್ನು 1-2 ವೀಕ್ಸ್ ಮಾತಾಡೋ ಆಗಿಲ್ಲ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ, ಇಲ್ಲ ಒಂದು ಕಡೆಯಿಂದ ಯಾವ ಥರನಾದರೂ ನಿಮಗೆ ಹೆಲ್ಪ್ ಕೂಡ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂದರೆ ಈಸಿಯಾಗಿ ನೀವು ನನ್ನ ಕೇಳ್ಬೋದು, ಯಾಕಂದರೆ ಏನು ಟೆನ್ಷನ್ನೇ ತೊಗೊಂಬಿಡಿ, ನಾನು ಎಲ್ಲ ಕಮೆಂಟ್ಸಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ವಾಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.